ಹಾಯ್ ಎಲ್ರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ನಿಮಗೆಲ್ಲರಿಗೂ ಕೂಡ ಈಗಾಗಲೇ ಗೊತ್ತಿದೆ, ಹಿಂದಿನ ಒಂದು ತರಗತಿಯಲ್ಲಿ ನಾವು 20 ಪ್ರಶ್ನೆಗಳನ್ನು ಅತಿ ಪ್ರಮುಖವಾಗಿ ಈಸಿಯಾಗಿ ನಾವು ಡಿಸ್ಕಷನ್ ಅಥವಾ ವಿವರಣೆಯನ್ನು ಕೊಟ್ಕೊತಾ ಹೋಗಿದ್ವಿ. ಇನ್ನೂ ಮುಂದೆ ಅಂದರೆ ಇನ್ನೂ ಒಂದು 20ರಿಂದ 25 ಕ್ವಶನ್ 50 ಕ್ವಶನ್ ನೋಡ್ಬೇಡೋಣ ಇವತ್ತು. ಯಾಕೆ ಅಂತ ಅಂದರೆ ಈ ಒಂದು GK ಪೇಪರಿಗೆ 11ನೇ ತಾರೀಕು ಇನ್ನೊಂದು ಪ್ರಶ್ನೆ ಪತ್ರಿಕೆ ಬರುತ್ತೆ. SDA ಮತ್ತು FDAದು 2026ರಲ್ಲಿ ಜನವರಿನಲ್ಲಿ ಒಂದು ಕ್ವಶನ್ ಪೇಪರ್ ಬರ್ತದೆ. ಅದಕ್ಕೂ ನಿಮಗೆ ಯೂಸ್ಫುಲ್ ಆಗಲಿ ಅಂತ ಬೇಗ ಮಾಡ್ತಾ ಇದ್ದೇನೆ. ನೋಡಿ, ಮೊದಲನೇದಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ತುಂಬ ಇಂಪಾರ್ಟೆಂಟಾಗಿ ನೀವು ಏನಪ್ಪ ತಿಳ್ಕೊಬೇಕು ಅಂತ ಅಂದರೆ, ನೀವು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮಾಡಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ಮೊದಲು ಬಿಡಿಸೋದನ್ನು ತಿಳ್ಕೊಬೇಕು. ಓಕೆನಾ? ಈಗ ಮೊದಲನೇ ಪ್ರಶ್ನೆ ಈಗ ನೋಡೋಣ. ಇವತ್ತಿನ ಒಂದು ವಿಡಿಯೋದ ಮೊದಲನೇ ಪ್ರಶ್ನೆ ನೋಡಿ, ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರವನ್ನು ನೀಡುವುದರ ಮೂಲಕ ಸಂಕೇತಗಳನ್ನು ಆಯ್ಕೆ ಮಾಡಿ ಅಂತ. ನೋಡಿ, ಜೀವನಾಧಾರ ಕೃಷಿ ಅನುಸರಿಸುತ್ತಿರ್ತಕ್ಕಂಥ ಒಂದು ಸಾಮಾಜಿಕ ಗುಂಪು ಇದೆ. ಅದರ ಪಕ್ಕದಲ್ಲಿ ದೇಶವನ್ನು ಕೊಟ್ಟಿದ್ದಾರೆ. ಲಡಾಂಗ್ ಇದೆ, ತಾಮ್ ರೈ ಅಂತ ಕೊಟ್ಟಿದ್ದಾರೆ, ಪೋಡಾ ಅಂತ ಇದೆ, ಚೀನಾ ಅಂತ ಇದೆ, 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಲಡಾಂಗ್ ಎಂಬತಕ್ಕಂಥದ್ದು ಮಲೇಷ್ಯಾಗೆ ಸಂಬಂಧ ಹೊಂದಿದೆ, ಮಲೇಷ್ಯಾಗೆ. ನೆಕ್ಸ್ಟು ತಾಮ್ರೈ ಎಂಬತಕ್ಕಂಥದ್ದು ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂದರೆ ಥೈಲ್ಯಾಂಡ್ಗೆ. ನೆಕ್ಸ್ಟು ಪೋಡಾ ಎಂಬತಕ್ಕಂಥದ್ದು ಯಾವುದಕ್ಕೆ ಬರುತ್ತೆ ಅಂತಂದರೆ ಭಾರತಕ್ಕೆ. ಪೋಡಾ ಇಲ್ಲಿ ಇದು ಭಾರತಕ್ಕೆ ಸಂಬಂಧ ಹೊಂದಿದೆ. ಅದೇ ಚೈನಾ ಎಂಬತಕ್ಕಂಥದ್ದು ಶ್ರೀಲಂಕಾಗೆ ಸಂಬಂಧ ಹೊಂದಿದೆ. ಹಾಗಾಗಿ ಆಪ್ಷನ್ 1 ಇದೆ ನೋಡಿ, ಇದು ಸರಿಯಾದ ಉತ್ತರ. ನಮಗೆ ಒಂದು ಗೊತ್ತಿರಬೇಕು, ಪೋಡಾ ಎಂಬತಕ್ಕಂಥದ್ದು ಭಾರತಕ್ಕೆ ಸಂಬಂಧ ಹೊಂದಿರೋದು ಗೊತ್ತಿದ್ರೂ ಕೂಡ ನಾವು ಆನ್ಸರ್ನ ನೋಡ್ಬೋದು. ಈಗ ನೋಡಿ, ಪೋಡಾ ಎಂಬತಕ್ಕಂಥದ್ದು C1 ಆಗಬೇಕು. C1 ಇಲ್ಲಿದೆ, ಇಲ್ಲೂ ಕೂಡ ಬರಲ್ಲ, ಇಲ್ಲೂ ಕೂಡ ಬರಲ್ಲ. ಇನ್ನೂ ಯಾವುದಾದ್ರೂ ಒಂದು ಗೊತ್ತಿದ್ರೂ ಕೂಡ ಇವೆರಡರಲ್ಲಿ ನೀವು 50-50 ಹಾಕಿನೂ ಕೂಡ ನೀವು ಏನಪ್ಪ ಮಾಡ್ಬೋದು ಅಂತ ಅಂದರೆ ಒಂದು ಕ್ವಶನ್ಗೆ ನೀವು ಆನ್ಸರ್ನ ಮಾಡ್ಬೋದು. ಓಕೆನಾ? ಈ ರೀತಿಯಾಗಿ ನೀವು ಏನಪ್ಪ ಮಾಡ್ಕೋಬೇಕು ಅಂತ ಅಂದರೆ ಪ್ರಶ್ನೆ ಪತ್ರಿಕೆಗಳಿಗೆ ಆನ್ಸರ್ನ ಮಾಡೋದನ್ನು ನೀವು ಎಲಿಮಿನೇಷನ್ ಟೆಕ್ನಿಕನ್ನು ನೀವು ಯೂಸ್ ಮಾಡಬೇಕು ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಅಥವಾ ಎಕ್ಸಾಮ್ಗಳಲ್ಲಿ. ಇಂಗ್ಲೀಷಲ್ಲೂ ಕೂಡ ಈ ಒಂದು ಪ್ರಶ್ನೆ ಪತ್ರಿಕೆ ಇದೆ, ಟೆಲಿಗ್ರಾಮಲ್ಲಿ ಈಗಾಗಲೇ ನಾನು ಶೇರ್ ಮಾಡಿದ್ದೇನೆ. ಅಲ್ಲಿ ನೀವು ಪ್ರಶ್ನೆ ಪತ್ರಿಕೆಯನ್ನು ನೋಡ್ಬೋದು. ಆದರೆ ನೀವು ತರಗತಿಗಳನ್ನು ನೋಡಿದರೆ ನಿಮಗೆ ಕೂಡ ಇದು ಯೂಸ್ಫುಲ್ ಆಗ್ತದೆ. ನೋಡಿ, 2ನೇ ಪ್ರಶ್ನೆ ಏನಿದೆ, ಭೂವನತಿಗೆ ಒಳಗಾದ ಪ್ರದೇಶದ ಆಧಾರದ ಮೇಲೆ ಕೆಳಗಿನ ರಾಜ್ಯಗಳನ್ನು ಹೆಚ್ಚಿನದಿಂದ ಕಡಿಮೆವರೆಗೆ ಜೋಡಿಸಿ ಅಂತ. ನೋಡಿ, ರಾಜಸ್ಥಾನ, ಕರ್ನಾಟಕ, ಗುಜರಾತ್, ಮಹಾರಾಷ್ಟ್ರ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಮೊದಲನೇದು ಇಲ್ಲಿ ರಾಜಸ್ಥಾನ ಬರ್ತದೆ. ನಿಮಗೆಲ್ಲರಿಗೂ ಕೂಡ ಗೊತ್ತು, ಭೂ ಅವನತಿ ಅಂತಂದರೆ ಜಾಸ್ತಿ ಇಲ್ಲಿ ಡೆಸರ್ಟ್ ಇರ್ತಕ್ಕಂಥದ್ದು, ಸಹರಾ ಮರುಭೂಮಿ ಸ್ಥಳಗಳು ಇರ್ತಕ್ಕಂಥದ್ದು ಎಲ್ಲಿ ಅಂತಂದರೆ ರಾಜಸ್ಥಾನದಲ್ಲಿ. ಓಕೆನಾ? ಮೊದಲನೇದು ಎ ಬರುತ್ತೆ, ಇಲ್ಲಿದೆ ಮತ್ತು ಇಲ್ಲಿದೆ. ಓಕೆನಾ? 3 ಇದ್ದಾವೆ, ಇಲ್ಲಿ ಎ ಅಂತ 3 ಇದೆ. ನೆಕ್ಸ್ಟು 2ನೇದು ಯಾವ್ದು ಬರುತ್ತೆ ಅಂತಾರೆ ಮಹಾರಾಷ್ಟ್ರ ಬರ್ತದೆ. ನೆಕ್ಸ್ಟು 3ನೇದು ಯಾವ್ದು ಬರುತ್ತೆ ಅಂತ ನೋಡೋದಾದರೆ ಕರ್ನಾಟಕ ಬರ್ತದೆ. ಇಲ್ಲಿ ಗುಜರಾತ್ ಬರ್ತದೆ, ಕೊನೆಯದಾಗಿ ಕರ್ನಾಟಕ. ಹಾಗಾಗಿ ಆಪ್ಷನ್ 1 ಇಲ್ಲಿ ಸರಿಯಾದ ಉತ್ತರ. ಓಕೆನಾ? ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಅರ್ಥ ಆದರೆ ಎಲ್ಲರೂ ಕೂಡ ವಿಡಿಯೋಗೆ ಲೈಕ್ ಮಾಡ್ಕೊಳ್ತಾ ಹೋಗಬೇಕು. ಮುಂದೆಯೂ ಕೂಡ ನಿಮಗೆ ಇದೇ ರೀತಿ ತರಗತಿಗಳು ಇಲ್ಲಿ ಫ್ರೀಯಾಗಿ ಸಿಗ್ತಾ ಹೋಗ್ತದೆ. ಓಕೆ, ಮುಂದಿನ ಪ್ರಶ್ನೆ ನೋಡಿ, ನಗರದ ವಾಯು ಗುಣಮಟ್ಟವನ್ನು ಅಳೆಯುವ ಒಂದು ಜೈವಿಕ ಸೂಚಕ ಯಾವುದು ಅಂತ ಇಲ್ಲಿ ಕೇಳಿದರೆ ಫಂಗೈ ಅಂತ ಇದೆ, ಆಲ್ಗೆ, ಮೋಸಸ್ ಮತ್ತು ಲೈಕೆನ್ಸ್ ಅಂತ ಕೊಟ್ಟಿದ್ದಾರೆ. ಇದು ಈಸಿ ಪ್ರಶ್ನೆ. ಲೈಕೆನ್ಸ್ ಅಂತ ಕರಿತೇವೆ. ಫಂಗೈ ಮತ್ತು ಆಲ್ಗೆ ಎರಡರ ಒಂದು ಸಿಂಬಯೋಟಿಕ್ ಅಸೋಸಿಯೇಷನ್ ಇವು ಆಗಿರ್ತವೆ. ಓಕೆನಾ? ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಲೈಕೆನ್ಸ್ ಎಂಬತಕ್ಕಂಥದ್ದು ಸೈನ್ಸ್ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈಸಿಯಾಗಿ ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡಬಹುದಾಗಿತ್ತು. ಆದರೆ ಬೇರೆ ವಿದ್ಯಾರ್ಥಿಗಳಿಗೂ ಕೂಡ ಯೂಸ್ಫುಲ್ ಆಗಲಿ ಅಂತ ತರಗತಿಗಳನ್ನು ಈ ರೀತಿಯಾಗಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, ಕೆಳಗಿನ ಜಾಗತಿಕ ಸಂಘಟನೆಗಳನ್ನು ಅಥವಾ ಘಟನೆಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ. ಅಜೆಂಡಾ 21 ಇದೆ, ಬ್ರಂಟ್ಲ್ಯಾಂಡ್ ವರದಿ ಇದೆ, ಸುಸ್ಥಿರ ಅಭಿವೃದ್ಧಿ ಗುರಿಗಳು SDG ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಮತ್ತು ಸ್ಟಾಕ್ಹೋಮ್ ಸಮ್ಮೇಳನ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಮೊದಲನೇದು ಸ್ಟಾಕ್ಹೋಮ್ ಸಮ್ಮೇಳನ. ನೆಕ್ಸ್ಟ್ ಬರೋದು ಸುಸ್ಥಿರ ಅಭಿವೃದ್ಧಿ ಗುರಿಗಳು. ನೆಕ್ಸ್ಟು ಬ್ರಂಟ್ಲ್ಯಾಂಡ್ ವರದಿ ಬರ್ತದೆ. ನೆಕ್ಸ್ಟು ಕೊನೆಯದಾಗಿ ಅಜೆಂಡಾ 21 ಬರ್ತದೆ. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ. ಆಯಿತಾ? ಇದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ಇಸ್ವಿಯನ್ನು ಕೂಡ ನೀವು ನೆನ್ಪಿಟ್ಕೋಬೇಕು. ನಾನು ಇಲ್ಲಿ ಆನ್ಸರ್ನ ಮಾತ್ರ ಹೇಳಬಹುದು. ಇಸ್ವಿಯನ್ನು ನೀವು ಗೂಗಲ್ನಲ್ಲಿ ಏನು ಮಾಡಬೇಕು ಅಂತಂದರೆ ಸ್ಟಾಕ್ಹೋಮ್ ಸಮ್ಮೇಳನ ಯಾವಾಗಾಯಿತು, 1997. ಈ ರೀತಿಯಾಗಿ ನೀವು ನೆನ್ಪಿಟ್ಕೋಬೇಕು. ನನಗೂ ಕೂಡ ಇಸ್ವಿ ಗೊತ್ತಿದೆ, ಆದರೆ ನೀವೇನು ಮಾಡಬೇಕು, ಸರ್ಚ್ ಮಾಡಿದರೆ ನಿಮಗೆ ಹೆಚ್ಚಿನದಾಗಿ ಜ್ಞಾನ ಉಳ್ಕೊಳ್ಳುತ್ತೆ. ನಾನು ಹೇಳಿಬಿಟ್ಟೆ ಅಂತಾನೆ ಒಂದು 5 ನಿಮಿಷ ಇರ್ಬೋದು. ನೆಕ್ಸ್ಟು ಈ ಒಂದು ಕೊನೆವರೆಗೂ ಪ್ರಶ್ನೆಗಳನ್ನು ಪತ್ರಿಕೆಯನ್ನು ಬಿಡಿಸ್ತೇನೆ. ಕೊನೆ ಒಂದು ಪ್ರಶ್ನೆಯನ್ನು ಹೇಳಬೇಕಾದ್ರೆ ಸೇಮ್ ಪ್ರಶ್ನೆ ಇನ್ನೊಂದ್ಸಲಿ ಬಿಟ್ಟರೆ
ಈ ಇಸ್ವಿಗಳು ನಿಮಗೆ ನೆನಪಾಗೋದಿಲ್ಲ. ನೀವೇನಾದರೂ ಸ್ಟಾಕ್ಹೋಮ್ ಸಮ್ಮೇಳನದ ಸರ್ಚ್ ಮಾಡಿ ನೀವೇನಾದರೂ ಗೂಗಲ್ಲಿ ನೋಡಿದರೆ 1997 ಅಂತ, ಆವಾಗ ನಿಮಗೆ ನೆನಪಿರ್ತದೆ. ಓಕೆನಾ, ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲೂ ಕೂಡ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ. ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಮತ್ತು ಕೋಡ್ಗಳನ್ನು ಯೂಸ್ ಮಾಡಿ ಆನ್ಸರ್ ಮಾಡಿ ಅಂತ. ನೋಡಿ, ಸಾರ್ಕ್ ಎಂಬತಕ್ಕಂಥದ್ದು ಮತ್ತು ಪಟ್ಟಿ 2ರಲ್ಲಿ ಏನು ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಏಷಿಯನ್ ಎಂಬತಕ್ಕಂಥದ್ದು OPEC, ಯುರೋಪಿಯನ್ ಯೂನಿಯನ್ ಅಂತ ಕೊಟ್ಟಿದ್ದಾರೆ. ನೋಡಿ, ಸಾರ್ಕ್ ಎಂಬತಕ್ಕಂಥದ್ದಿದೆ, ಮತ್ತು ಏಷಿಯನ್ ಎಂಬತಕ್ಕಂಥದ್ದಿದೆ, OPEC ಇದೆ, ಮತ್ತು EU ಇದೆ. ನೋಡಿ, ಏನಪ್ಪ ಅಂದರೆ ಸಾರ್ಕ್ ಎಂಬತಕ್ಕಂಥದ್ದು ದಕ್ಷಿಣ ಏಷ್ಯಾದಲ್ಲಿ ಪ್ರಾದೇಶಿಕ ಶಾಂತಿ ಮತ್ತು ಏನಪ್ಪ ಮಾಡ್ತಾರೆ ಅಂತಂದರೆ ಪ್ರಾದೇಶಿಕ ಶಾಂತಿ ಮತ್ತು ಸಮೃದ್ಧಿಯನ್ನು ಉತ್ತೇಜನ ಮಾಡೋದು ಸಾರ್ಕ್ನ ಒಂದು ಕೆಲಸ. ನೆಕ್ಸ್ಟು ಇನ್ನೊಂದೇನಪ್ಪ ಅಂತಂದರೆ ಏಷಿಯನ್, ಇದು ಏನು ಮಾಡುತ್ತೆ ಅಂತಂದರೆ ಆಗ್ನೇಯ ಏಷ್ಯಾದ ಆರ್ಥಿಕ ಬೆಳವಣಿಗೆ ಮತ್ತು ರಾಜಕೀಯ ಸಹಕಾರಕ್ಕಾಗಿ ಮಾಡಿದ್ದಾರೆ. OPEC ಎಂಬತಕ್ಕಂಥದ್ದನ್ನು ನೋಡಿ, ಪೆಟ್ರೋಲಿಯಂ ನೀತಿಗಳನ್ನು ಅನುಸರಿಸೋದಕ್ಕೆ. ಯುರೋಪಿಯನ್ ಒಂದು ಯೂನಿಯನ್ ಇದೆ, ಇದು ಯುರೋಪ್ಗೆ ಸಂಬಂಧ ಹೊಂದಿದೆ. ಈಸಿಯಾಗಿ ಆನ್ಸರ್ ಮಾಡ್ಬೋದಾಗಿತ್ತು. ಆಪ್ಷನ್ 1 ಸರಿಯಾದ ಉತ್ತರ. ಓಕೆನಾ, ಅರ್ಥ ಆಯಿತು ಅಂದ್ಕೊಂಡಿದ್ದೇನೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲೂ ಕೂಡ ಹೊಂದಿಸಿ ಬರೆಯಲು ಕೊಟ್ಟಿದ್ದಾರೆ. ಇಲ್ಲಿ ಪ್ರೀತಿಲತಾ ವಡ್ಡೇದಾರ್ ಇದೆ, ಸುಹಾಸಿನಿ ಗಂಗೂಲಿ, ಕಲ್ಪನಾ ದತ್ತ, ತೋರು ದತ್ತ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟು ಆಪ್ಷನ್ 2ರಲ್ಲಿ ನೋಡ್ಬೋದು, ಸೂರ್ಯ ಸೇನರ ಕ್ರಾಂತಿಕಾರಿ ಪಡೆಯ ಸದಸ್ಯ, ಬಂಗಾಳ ಕವಯಿತ್ರಿ ಮತ್ತು ಬ್ರಿಟಿಷ್ ಭಾರತ ಭಾಷಾಂತರಕಾರ್ತಿ, ಚಿತ್ತಗಾಂಗ್ ಶಸ್ತ್ರಗಾರರ ದಾಳಿಯಲ್ಲಿ ಭಾಗವಹಿಸಿದ್ರು, ಮತ್ತು ಪಹಾಡ್ ತಾಲಿ ಯುರೋಪಿಯನ್ ಕ್ಲಬ್ ಮೇಲೆ ಸಶಸ್ತ್ರ ದಾಳಿ ಭಾಗವಹಿಸಿದ್ರು ಅಂತ. ಇಲ್ಲಿ ಸರಿಯಾದ ಉತ್ತರ ನೋಡಿ, ಪ್ರೀತಿಲತಾ ವಡ್ಡೇದಾರ್ ಅವರು ಯಾವುದಕ್ಕೆ ಇದಾಗ್ತಾರೆ ಅಂತಂದರೆ ಪಹಾಡ ತಾಲಿ ಯುರೋಪಿಯನ್ ಕ್ಲಬ್ಸ್ ಮೇಲೆ ಸಶಸ್ತ್ರ ದಾಳಿಯಲ್ಲಿ ಭಾಗವಹಿಸಿದವರು ಯಾರಪ್ಪ ಅಂತಂದರೆ ಪ್ರೀತಿಲತಾ ವಡ್ಡೇದಾರ್ ಅಂತಕ್ಕಂಥವ್ರು. ನೆಕ್ಸ್ಟು ಸುಹಾಸಿನಿ ಗಂಗೂಲಿ ಇವರು ಚಿತ್ತಗಾಂಗ್ ಶಸ್ತ್ರಗಾರರ ಒಂದು ದಾಳಿಯಲ್ಲಿ ಭಾಗವಹಿಸ್ತಾರೆ. ಕಲ್ಪನಾ ದತ್ತ ಅವರು ಸೂರ್ಯ ಸೇನರ ಕ್ರಾಂತಿಕಾರಿ ಪಡೆಯ ಸದಸ್ಯ ಆಗಿರ್ತಾರೆ. ತೋರು ದತ್ತ ಅವರು ಬಂಗಾಳಿ ಕವಯಿತ್ರಿ ಮತ್ತು ಬ್ರಿಟಿಷ್ ಭಾರತದ ಭಾಷಾಂತರಕಾರ್ತಿ ಆಗಿರ್ತಾರೆ. ಹಾಗಾಗಿ ಇಲ್ಲೂ ಕೂಡ ಆಪ್ಷನ್ 1 ಇಲ್ಲಿ ಸರಿದ ಉತ್ತರ ಆಗ್ತದೆ. ಓಕೆನಾ, ಇದು ಸ್ವಲ್ಪ ಇಲ್ಲಿ ಡಿಫಿಕಲ್ಟ್ ಪ್ರಶ್ನೆ ಅಂತ ಹೇಳ್ಬೋದು, ಯಾಕೆಂದರೆ ಎಲ್ಲರಿಗೂ ಕೂಡ ಗೊತ್ತಿರೋದಿಲ್ಲ. ಇದನ್ನು ಬಿಟ್ಟು ಬರುವುದು ತುಂಬ ಅಗತ್ಯತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡೋಣ. ಓಕೆ, ಮುಂದಿನ ಪ್ರಶ್ನೆ ನೋಡಿ, ಶಿವಾಜಿಯ ಆಳ್ವಿಕೆಯಲ್ಲಿದ್ದಾಗ ಜನರ ಮೇಲೆ ವಿಧಿಸಲಾಗಿದ್ದ 2 ವಿಧದ ತೆರಿಗೆಗಳು. ನೋಡಿ, ಎಲ್ಲರಿಗೂ ಕೂಡ ಗೊತ್ತು, ಚೌತ್ ಮತ್ತು ಸರದೇಶ ಮುಖ ಅಂತ. ಓಕೆನಾ, ತುಂಬ ಈಸಿ. 1 ಮತ್ತು 2 ಬರೀ 2 ವಿಧಗಳ ತೆರಿಗೆಗಳು ಅಂತ ಇಲ್ಲೇ ಡೈರೆಕ್ಟಾಗಿ ಕೇಳಿಬಿಟ್ಟಿದ್ದಾರೆ. ಇಲ್ಲಿ ಇನ್ನೂ ಯಾವ ರೀತಿ ಕೇಳಬಹುದಿತ್ತು ಅಂತಾನೆ, ಕೆಳಗಿನವುಗಳಲ್ಲಿ ಶಿವಾಜಿಯ ಆಳ್ವಿಕೆಯಲ್ಲಿ ಇದ್ದಾಗ ಇದ್ದಂತಹ ಒಂದು ತೆರಿಗೆಗಳು ಯಾವ್ಯಾವುದು ಅಂತ ಇಲ್ಲಿ ಕೇಳಿದರೆ ನಿಮಗೆ ಸ್ವಲ್ಪ ಟಫ್ ಆಗ್ತಿತ್ತು. ಆದರೆ ನಮಗೆ ಗೊತ್ತಿದೆ ಚೌತ್ ಮತ್ತು ಸರದೇಶಮುಖಿ. ನಮ್ಮದೇ ವಿಡಿಯೋದಲ್ಲಿ ಹೆಚ್ಚಿನದಾಗಿ ತುಂಬ ಸಲ ಇದೇ ಪ್ರಶ್ನೆಗಳನ್ನು ನಾವು ಕೊಟ್ಟಿದ್ದೇವೆ. ಇದರಿಂದ ಡೈರೆಕ್ಟ್ ಕ್ವಶನ್ ಇದು. ಓಕೆನಾ, ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ನೋಡಿ, ಮುಂದಿನ ಪ್ರಶ್ನೆ ಏನಿದೆ, ಮೈಸೂರು ದಿವಾನರ ಹೆಸರುಗಳನ್ನು ಸರಿಯಾದ ಕಾಲಕ್ರಮಣಿಕೆಯಲ್ಲಿ ಜೋಡಿಸುವುದನ್ನು ಆಯ್ಕೆ ಮಾಡಿ ಅಂತ. ನೋಡಿ, ಇಲ್ಲಿ ಸರಿಯಾದ ಉತ್ತರ ನೋಡಿ, ಡೈರೆಕ್ಟ್ ಆನ್ಸರ್ ಹೇಳಿಬಿಡ್ತೇನೆ. VP ಮಾಧವರಾವ್ ಮೊದಲನೇದು. ನೆಕ್ಸ್ಟು ವಿಶ್ವೇಶ್ವರಯ್ಯ, ಸರ್ ಎಂ ವಿಶ್ವೇಶ್ವರಯ್ಯ. ನೆಕ್ಸ್ಟು ಮಿರ್ಜಾ ಇಸ್ಮಾಯಿಲ್ ಅವರು. ನೆಕ್ಸ್ಟು N ಮಾಧವರಾವ್ ಅವರು. ನೋಡಿ, ಇವರಿಗೂ ಮತ್ತು ಇವರಿಗೂ ನಿಮಗೇನು ಏನಾಗ್ತದೆ, ಕನ್ಫ್ಯೂಸ್ ಆಗ್ತದೆ. VP ಮಾಧವರಾವ್ ಮತ್ತು N ಮಾಧವರಾವ್ ಅವರು, ಅದು ಗೊತ್ತಿರಬೇಕು. ಇದನ್ನು ನೀವು ಏನಪ್ಪ ಮಾಡಬೇಕು ಅಂತಂದರೆ, ನಿಮ್ಮ ಒಂದು ನೂತಂಜಿಕೆ ಬುಕ್ ಏನಾದರೂ ಇತ್ತು ಅಂತಾನೆ ಅಲ್ಲಿ ನೀವು ಕರೆಕ್ಟಾಗಿ ಏನಪ್ಪ ಮಾಡಬೇಕು ಅಂತಂದರೆ, ಮೈಸೂರು ದಿವಾನರು ಎಷ್ಟು ಜನ ಬರ್ತಾರೆ ಅವರೆಲ್ಲರನ್ನೂ ಕೂಡ ನೀವು ಒಂದ್ಸಲಿ ಗಟ್ಟೊಡಿಬೇಕು, ನೆನ್ಪಿಟ್ಕೋಬೇಕು. ಯಾರು ಆದಮೇಲೆ ಯಾರು ಬರ್ತಾರೆ, ಯಾರು ಏನೇನು ಮಾಡ್ತಾರೆ, ಕಣ್ಣಂಬಾಡಿ ಕಟ್ಟೆ ಯಾರು ಕಟ್ಟಿದರು, ಈ ರೀತಿಯಾಗಿ ನೀವು ನೆನ್ಪಿಟ್ಕೊಂಡ್ರೆ ನಿಮಗೂ ಕೂಡ ಈ ಒಂದು ಪ್ರಶ್ನೆಯನ್ನು ಆನ್ಸರ್ ಮಾಡೋದಕ್ಕೆ ಈಸಿ ಆಗ್ತದೆ. ಯಾರು ಓದಿರೋದಿಲ್ಲ ಪಕ್ಕಾ ಆನ್ಸರ್ ಮಾಡೋದಕ್ಕೆ ಆಗೋದಿಲ್ಲ ಇಂಥ ಪ್ರಶ್ನೆಗಳನ್ನು. ಓಕೆನಾ, ಮೇಲೆ ಯಾರು ಓದಿರ್ತೀರೋ ಅವರಿಗೆ ಆಗೋದಿಲ್ಲ. ಓಕೆ, ಮುಂದಿನ ಪ್ರಶ್ನೆ ನೋಡಿ ಏನಿದೆ, ಕೆಳಗಿನ ಕಮಿಷನರುಗಳಲ್ಲಿ ಮೈಸೂರು ಮತ್ತು ಕೊಡಗು ಪ್ರಾಂತ್ಯಗಳಲ್ಲಿ ಕಾಫಿ ಪ್ಲಾಂಟೇಷನನ್ನು ಪ್ರಾರಂಭ ಮಾಡೋದಕ್ಕೆ ಕಾರಣಕರ್ತರು ಯಾರು ಆಗಿದ್ರು ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಯಾರಪ್ಪ ಆಗಿದ್ರು ಅಂತ, ಮಾರ್ಕ್ ಕಬ್ಬನ್ ಅಂತ. ಮಾರ್ಕ್ ಕಬ್ಬನ್ ಇವ್ರು ಏನು ಮಾಡ್ತಾರೆ, ಬೆಂಗಳೂರಲ್ಲಿ ಕಬ್ಬನ್ ಪಾರ್ಕನ್ನು ಕೂಡ ಇವರು ಸೃಷ್ಟಿಯನ್ನು ಮಾಡ್ತಾರೆ ಅಂತ. ಓಕೆನಾ, ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ ಏನಿದೆ, ಇಲ್ಲೇ ಇದೆ ನೋಡಿ, ದೂರ ಹೋಗೋ ಅವಶ್ಯಕತೆ ಇಲ್ಲ, ಇಲ್ಲೇ ಇದೆ. ಕೆಳಗಿನ ಒಂದು ಘಟನೆಗಳನ್ನು ಕಾಲಾನುಕ್ರಮಣಿಕೆಯಲ್ಲಿ ಹೊಂದಿಸಿ ಬರೆಯಿರಿ ಅಂತ. ವೈಯಕ್ತಿಕ ಸತ್ಯಾಗ್ರಹ ಪ್ರಾರಂಭ ಅಂತ ಕೊಟ್ಟಿದ್ದಾರೆ. ಗಾಂಧೀಜಿಯವರು ಭಾರತೀಯ ಒಂದು ಕಾಂಗ್ರೆಸ್ಸಿನ ಒಂದು ಅಧ್ಯಕ್ಷರಾಗಿ ಚುನಾಯಿತರಾಗಿದ್ದು ಯಾವಾಗ ಅಂತ ಇದೆಲ್ಲರಿಗೂ ಕೂಡ ಗೊತ್ತು, 1924 ಅಂತ. ಯಾವಾಗ, ಬೆಳಗಾವಿ ಅಧಿವೇಶನದಲ್ಲಿ. ಓಕೆನಾ,
UGC ಸ್ಥಾಪನೆ ಅಂತ ಕೊಟ್ಟಿದ್ದಾರೆ. ಬಂಗಾಳದ ವಿಭಜನೆಯ ಒಂದು ತೀರ್ಮಾನದ ಹಿಂತೆಗೆಯುವಿಕೆ ಯಾವಾಗ? ಹಾರ್ಡಿಂಜ್ ಬರ್ತಾನೆ, ಲಾರ್ಡ್ ಹಾರ್ಡಿಂಜ್ ಅಂತಕ್ಕಂಥವ್ರು. ಯಾವಾಗ? 1911ರಲ್ಲಿ. ಓಕೆನಾ. ಇಲ್ಲಿ ನೀವು ಆನ್ಸರ್ನ ಈ ರೀತಿಯಾಗಿ ಮಾಡ್ಬೋದು. ಏನಪ್ಪ ಅಂತ ಇಲ್ಲೇನು ಕೇಳಿದರೆ, ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮಣಿಕೆ ಮೊದಲು ಯಾವುದಾದ್ಮೇಲೆ ಯಾವ್ದು ಬರುತ್ತೆ ಅಂತ ನೋಡಿ. ಯಾವುದು ಆದಮೇಲೆ ಯಾವ್ದು ಬರುತ್ತೆ? ಗಾಂಧೀಜಿಯವರು ಮೊದಲಾದ್ಮೇಲೆ ಬಂಗಾಳ ವಿಭಜನೆ ಬರ್ತಿದೆ. 2 ಆದಮೇಲೆ 4 ಬರಬೇಕು ನೋಡಿ. ಎಲ್ಲೆಲ್ಲಿದೆ? 2 ಆದಮೇಲೆ 4 ಇದೆ, 2 ಆದಮೇಲೆ 4 ಇದೆ, ಇಲ್ಲೂ 2 ಆದಮೇಲೆ 4 ಇದೆ, 4 ಆದಮೇಲೆ 2 ಇದೆ. 3ನೇ ಆಪ್ಷನ್ ಅಲ್ಲ. ಓಕೆನಾ. ಈಸಿಯಾಗಿ ನಾವು ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ಯಾವುದು? ಇಲ್ಲಿ ಮೊದಲನೇದು ಯಾವುದಪ್ಪ ಅಂತ ಅಂದರೆ ಆನ್ಸರ್ ಡೈರೆಕ್ಟಾಗಿ ಹೇಳಿಬಿಡ್ತೇನೆ. ಮೊದಲನೇದು ಯಾವುದು ನೋಡಿ? ಮೊದಲನೇದು ಯಾವ್ದು ಬರುತ್ತೆ? 2 ಆದಮೇಲೆ 4 ಬರೋದಿಲ್ಲ. ಮೊದಲು 1911 ಬರುತ್ತಾ, ಅದಾದಮೇಲೆ 1924 ಬರುತ್ತೆ. ಮೊದಲು 4 ಬರಬೇಕು, ನೆಕ್ಸ್ಟ್ 2ನೇದು ಬರಬೇಕು. ಇದು ಬರಲ್ಲ, ಇದು ಬರಲ್ಲ, ಇದು ಬರಲ್ಲ, ಇದು ಬರುತ್ತೆ. ಹಾಗಾಗಿ ಆಪ್ಷನ್ 3 ಈಸಿಯಾಗಿ ಆನ್ಸರ್ ಮಾಡ್ಬೋದಿತ್ತು. ಓಕೆನಾ. ಈಸಿಯಾಗಿ ಆನ್ಸರ್ ಮಾಡ್ಬೋದಿತ್ತು ಈ ಪ್ರಶ್ನೆಗೆ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ನೋಡಿ, ನಮ್ಮ ಒಂದು ತರಗತಿಗಳು ಯೂಸ್ಫುಲ್ ಆಗ್ತಾಯಿದ್ರೆ ಎಲ್ಲರೂ ಕೂಡ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಬೇಕು. ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಮುಂದೆ ಬರ್ತಕ್ಕಂಥ ತರಗತಿಗಳನ್ನು ಫ್ರೀಯಾಗಿ ನೋಡ್ಕೊಳ್ತಾ ಹೋಗಬೇಕು. ನೋಡಿ, ಮುಂದಿನ ಪ್ರಶ್ನೆ ಏನಿದೆ? ಚರಿತ್ರೆಯನ್ನು ತಿಳಿದವರು ಅದನ್ನು ಪುನರಾವರ್ತಿಸಿದ್ದಕ್ಕಾಗಿ ಖಂಡಿಸಲ್ಪಡ್ತಾರೆ ಅಂತ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಂಥ ಒಂದು ಭಾರತೀಯ ಒಂದು ಮತ್ಸದ್ವಿ ಯಾರು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಯಾರಪ್ಪ ಇದನ್ನು ಹೇಳಿದ್ರು ಅಂತಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಇದನ್ನು ಹೇಳ್ತಾರೆ ಅಂತ. ಓಕೆನಾ. ಆಪ್ಷನ್ 4. ನೆಕ್ಸ್ಟು ಮುಂದಿನ ಪ್ರಶ್ನೆ, 1616ರ ಹೊತ್ತಿಗೆ ಈಸ್ಟ್ ಇಂಡಿಯಾ ಕಂಪನಿ ಭಾರತದ ಪಶ್ಚಿಮ ಭಾಗದಲ್ಲಿ ಕಾರ್ಖಾನೆಗಳನ್ನು ಹೊಂದಿದ ಸ್ಥಳಗಳು ಯಾವ್ಯಾವುದು ಅಂತ. 1616ರ ಒಂದು ಹೊತ್ತಿಗೆ ನೋಡಿ ಯಾವ್ಯಾವುದು? ಸೂರತ್ನಲ್ಲಿತ್ತು, ಅಹಮದಾಬಾದ್ನಲ್ಲಿತ್ತು ಮತ್ತು ಭರೂಚ್ನಲ್ಲಿತ್ತು. ಓಕೆನಾ. ಇದು ನಾವು ಓದಿಲ್ಲ. ಪೆಟೋಪೋಲಿ ಅಂತ ಎಲ್ಲೂ ಕೂಡ ಓದಿಲ್ಲ. ಮಲಬಾರ್ ಓದಿಲ್ಲ. ಓಕೆನಾ. ಹಾಗಾಗಿ ಆಪ್ಷನ್ 1 ಸರಿಯಾದ ಉತ್ತರ. ಓಕೆನಾ. ಅರ್ಥ ಆಯ್ತಾ? ಅರ್ಥ ಆಗಲಿಲ್ಲ ಅಂದರೆ ನೀವು ಏನು ಮಾಡಬೇಕು? ಕಾಮೆಂಟ್ ಬಾಕ್ಸ್ ಮೂಲಕ ಆನ್ಸರ್ ಮಾಡಬೇಕು. ಗೊತ್ತಾಗಿಲ್ಲ ಸರ್, ಇನ್ನೊಂದ್ಸಲಿ ಹೇಳಿ ಅಂತ. ಆವಾಗ ನಾವು ಮುಂದಿನ ತರಗತಿಗಳಲ್ಲಿ 2 ರಿಂದ 3 ಸಲ ಹೇಳ್ತಕ್ಕಂಥ ಒಂದು ಇದನ್ನು ಮಾಡ್ಕೊಳ್ತೇವೆ. ನೋಡಿ, ಇನ್ನೊಂದು ಹೊಂದಿಸಿ ಬರೀರಿ ಕೊಟ್ಟಿದ್ದಾರೆ. ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಹೊಂದಿಸಿ ಕೆಳಗಿನ ನಮೂದಿಸಿರ್ತಕ್ಕಂಥ ಒಂದು ಕೋಡ್ಗಳ ಒಂದು ಮುಖಾಂತರ ಸರಿಯಾದ ಉತ್ತರವನ್ನು ಆರಿಸಿ ಬರೀರಿ ಅಂತ. ನೋಡಿ, ಹಿಂದ್ ಸ್ವರಾಜ್ ಒಂದಿದೆ, ವೈಟ್ ಮ್ಯಾನ್ಸ್ ಬರ್ಡನ್ ಅಂತ ಇದೆ, ಓರಿಯೆಂಟಲಿಸಮ್ ಇದೆ, ಪವರ್ ಆ್ಯಂಡ್ ನಾಲೆಡ್ಜ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಮತ್ತು ಈ ಕಡೆ ನೋಡಿ, ಮೈಕಲ್ ಫೋಕಾಲ್ಟ್, MK ಗಾಂಧಿ, ರುಡ್ಯಾರ್ಡ್ ಕಿಪ್ಲಿಂಗ್, ಎಡ್ವರ್ಡ್ ಸೈದ್ ಅಂತ. ನೀವು ಈಸಿಯಾಗಿ ಏನಪ್ಪ ಮಾಡ್ಬೋದು ಅಂತ ಅಂದರೆ, ಇಲ್ಲಿ MK ಗಾಂಧಿಯವರು ಹಿಂದೂ ಸ್ವರಾಜ್ಗೆ ಸಂಬಂಧ ಹೊಂದಿದ್ದಾರೆ. 1ನೇದು 2 ಅಂತ. 1ನೇದು 2 ಎಲ್ಲಿದೆ? ಇಲ್ಲೊಂದಿದೆ, ಇಲ್ಲಿ ಎಲ್ಲೂ ಕೂಡ ಇಲ್ಲ. ಡೈರೆಕ್ಟಾಗಿ ಆನ್ಸರ್ ಮಾಡ್ಬೋದು. ಇದೇ ಆಪ್ಷನ್ ಅಂತ. 33 1ನೇದು ಅಂತ. ಓಕೆನಾ. ಈ ರೀತಿಯಾಗಿ ನೀವು ಏನು ಮಾಡಬೇಕು? ಎಲಿಮಿನೇಷನ್ ಟೆಕ್ನಿಕನ್ನು ನೀವು ಯೂಸ್ ಮಾಡಬೇಕು. ಬೇರೆದನ್ನು ಕೂಡ ನಾವು ಈಗ ನೋಡ್ಕೊಳ್ಳೋಣ. ನೋಡಿ, 2ನೇದು B ಯಾವುದಪ್ಪ ಅಂತ ವೈಟ್ ಮ್ಯಾನ್ಸ್ ಬರ್ಡನ್, ಇದು 3 ರುಡ್ಯಾರ್ಡ್ ಕ್ಲಿಪ್ಪಿಂಗ್ಸ್ಗೆ. C ಅಂತಕ್ಕಂಥ ಓರಿಯೆಂಟಲಿಸಮ್ 4 ಎಡ್ವರ್ಡ್ ಸೈವ್ಸ್ಗೆ. ಪವರ್ ಆ್ಯಂಡ್ ನಾಲೆಡ್ಜ್ ಇದು ಮೈಕಲ್ ಫೋಕಾಲ್ಟ್ಗೆ ಇದು ಹೊಂದಾಣಿಕೆ ಆಗ್ತದೆ ಅಂತ. ಓಕೆನಾ. ನೋಡಿ, ಇಲ್ಲೊಂದಿದೆ, ಕೆಳಗಿನ ಕದನಗಳನ್ನು ಕಾಲಾನುಕ್ರಮವಾಗಿ ಜೋಡಿಸಿ ಒಂದು ಕೋಡ್ಗಳಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ. ನೋಡಿ, ವಾಂಡಿವಾಶ್ ಕದನ, ಶ್ರೀರಂಗಪಟ್ಟಣ ಕದನ, ಮೊದಲನೇ ಆಂಗ್ಲೋ ಮೈಸೂರು ಕದನ, 2ನೇ ಆಂಗ್ಲೋ ಮೈಸೂರು ಕದನ ಅಂತ. ವಾಂಡಿವಾಶ್ ಯಾವಾಗಾಯಿತು? 1760ರಲ್ಲಿ ಆಯಿತು. ಓಕೆನಾ. ನೆಕ್ಸ್ಟು ಆಂಗ್ಲೋ ಮೈಸೂರು ಅದಾದಮೇಲೆ ಬಂದಿದ್ದು. ಓಕೆನಾ. ಮೊದಲು ವಾಂಡಿವಾಶ್ ಬರಬೇಕು. 34ನೇದು ಯಾವ್ದು ಬರುತ್ತೆ ನೋಡಿ? ಮೊದಲು ಯಾವ್ದು ಬರುತ್ತೆ? 34 ನೋಡಿ. ಮೊದಲನೇದು ಯಾವುದು? ಇಲ್ಲಿ ಮೊದಲ ಒಂದು ಆಂಗ್ಲೋ ಮೈಸೂರು ಕದನ ಇಲ್ಲಿ ಬರ್ತಕ್ಕಂಥದ್ದು. ಮೊದಲ ಒಂದು ಆಂಗ್ಲೋ ಮೈಸೂರು ಕದನ. ನೆಕ್ಸ್ಟ್ ಅದಾದ ಬಳಿಕ 2ನೇ ಆಂಗ್ಲೋ ಮೈಸೂರು ಕದನ ಬರುತ್ತೆ. ಅದಾದ ಬಳಿಕ ಇಲ್ಲಿ ವಾಂಡಿವಾಶ್ ಕದನ, ಶ್ರೀರಂಗಪಟ್ಟಣ ಒಪ್ಪಂದ, 3ನೇ ಒಂದು ಆಂಗ್ಲೋ ಮೈಸೂರು ಯುದ್ಧಕ್ಕೆ ಸಂಬಂಧಪಟ್ಟದ್ದು. ಅದಕ್ಕಾಗಿ ಇವೆರಡು ಆದಮೇಲೆ ಇದು ಬರ್ತದೆ. ಹಾಗಾಗಿ ಆಪ್ಷನ್ 2 ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ನೋಡಿ, ಮಹಾಯಾನಿಗಳು ಅಂತ ಕೊಟ್ಟಿದ್ದಾರೆ. ಬುದ್ಧನ ಮೂಲ ಬೋಧನೆಗಳನ್ನು ವಿಮುಖರಾದವರು, ಸ್ವಯಂ ನಿಯಂತ್ರಣ ಮತ್ತು ಧ್ಯಾನದ ಮೂಲಕ ವೈಯಕ್ತಿಕ ಮೋಕ್ಷವನ್ನು ಸಾಧಿಸಲು ಬಯಸಿದವರು, ಬುದ್ಧ ಮತ್ತು ಬೋಧಿಸತ್ವದ ದಿವ್ಯತೆಯಲ್ಲಿ ನಂಬಿಕೆ ಹೊಂದಿದ್ದರು ಮತ್ತು ಅವರ ಬಿಂಬಗಳನ್ನು ಪೂಜೆ ಮಾಡ್ತಾ ಇದ್ರು. 4ನೇದು ಮಾಧ್ಯಮಿಕ ಮತ್ತು ಯೋಗಾಚಾರ ಎಂಬ ಒಂದು 2 ಪ್ರಮುಖ ತಾತ್ವಿಕ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಿದರು ಅಂತ. ಇಲ್ಲಿ ಎಷ್ಟು ಸರಿ ಇದಾವೆ ಅಂತ, ಇದು UPSCಗೆ ಸಂಬಂಧಪಟ್ಟಂತೆ ಪ್ರಶ್ನೆ. ಯಾಕೆಂದರೆ ಇದೇ ರೀತಿ ಕೇಳಿದ್ದಾರೆ, ಎಷ್ಟು ಸರಿಯಾಗಿದೆ ಅಂತ. ಓಕೆನಾ. ಇಲ್ಲಿ 3 ಸರಿಯಾಗಿದೆ. ಅಂದರೆ ಇಲ್ಲಿ 1, 3, 4 ಇಲ್ಲಿ 2ನೇ ತಪ್ಪು ಇದೆ. ಸ್ವಯಂ ನಿಯಂತ್ರಣ ಮತ್ತು ಧ್ಯಾನದ ಮೂಲಕ ವೈಯಕ್ತಿಕ ಮೋಕ್ಷವನ್ನು ಸಾಧಿಸಲು ಬಯಸಿದನು ಅಂತ, ಇದು ತಪ್ಪಿದು. ಅದನ್ನು ಬಿಟ್ಟು ಎಲ್ಲವೂ ಕೂಡ ಸರಿಯಾಗಿದ್ದಾವೆ. ಆಪ್ಷನ್ 3 ಸರಿಯಾದ ಉತ್ತರ.
ಓಕೆನಾ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ನಿಮಗೇನಾದರೂ ಲೈವ್ ಕ್ಲಾಸಸ್ ಬೇಕು ಅಂತ ಅದಕ್ಕೂ ಕೂಡ ಕಮೆಂಟ್ ಮಾಡಿ, ಲೈವ್ ಕ್ಲಾಸಸ್ಗಳನ್ನು ಕೂಡ ನಾನು ಮಾಡಿ ಕೊಡ್ತೇನೆ. ನೋಡಿ, ಫಿರೋಜ್ ಶಾ ತುಘಲಕ್ ಸ್ಥಾಪಿಸಿದ ನಗರಗಳನ್ನು ಗುರುತಿಸಿ ಅಂತ. ದೆಹಲಿ ಮತ್ತು ಲಾಹೋರ್, ತೋಪ್ರಾ ಮತ್ತು ಮೀರತ್, ಪಾಣಿಪತ್ ಮತ್ತು ಸಿಕಂದರ್, ಫತೇಬಾದ್ ಮತ್ತು ಹಿಸ್ಸಾರ್ ಅಂತ ಕೊಟ್ಟಿದ್ದಾರೆ. ಯಾವ್ಯಾವುದು ಫಿರೋಜ್ ಶಾ ತುಘಲಕ್ ಮಾಡಿದ್ದು? ತುಘಲಕಾಬಾದ್ ಮಾಡಿರ್ತಾನೆ ಫಿರೋಜ್ ಶಾ ತುಘಲಕ್. ಇಲ್ಲಿ ಫತೇಬಾದ್ ಮತ್ತು ಹಿಸ್ಸಾರ್ ಅಂತಕ್ಕಂಥ ತುಘಲಕ್ ಮಾಡಿರ್ತಕ್ಕಂಥ ಒಂದು ಸ್ಥಳಗಳು. ಓಕೆನಾ. ಆಪ್ಷನ್ ಡಿ ಫತೇಬಾದ್ ಮತ್ತು ಹಿಸ್ಸಾರ್ ಅಂತಕ್ಕಂಥದ್ದು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಕೆಳಗಿನವುಗಳನ್ನು ಹೊಂದಿಸಿ ಬರೀರಿ ಅಂತ ಕೊಟ್ಟಿದ್ದಾರೆ. ಕೀರ್ತಿವರ್ಮ, ಶ್ರೀಧರಾಚಾರ್ಯ, ಎರಡನೇ ನಾಗವರ್ಮ, ನಾಗಚಂದ್ರನ್ ಅಂತ ಕೊಟ್ಟಿದ್ದಾರೆ. ಅವರ ಕೃತಿಗಳನ್ನು ಇಲ್ಲಿ ಈ ಕಡೆ ಕೊಟ್ಟಿದ್ದಾರೆ. ಹಾಗಾದರೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಕೀರ್ತಿವರ್ಮ ಗೋ ವೈದ್ಯ ಎಂಬತಕ್ಕಂಥ ಕೃತಿಯನ್ನು ಬರೀತಾನೆ. ಶ್ರೀಧರಾಚಾರ್ಯ ಚಾತಕ ತಿಲಕಾಂತಿ ಎಂಬತಕ್ಕಂಥ ಬರೀತಾನೆ. ಎರಡನೇ ನಾಗವರ್ಮ ನೀವು ನೋಡ್ಬೋದು ಕಾವ್ಯಾವಲೋಕನ ಅಂತ ಎಂಬತಕ್ಕಂಥ ಬರೀತಾನೆ. ನಾಗಚಂದ್ರ ಮಲ್ಲಿನಾಥ ಪುರಾಣ ಎಂಬತಕ್ಕಂಥದ್ದನ್ನು ಬರೀತಾನೆ. ಹಾಗಾಗಿ ಆಪ್ಷನ್ ಡಿ. ಇದು ಕೂಡ ಈಸಿ ಪ್ರಶ್ನೆ, ಈಸಿ ಅಂತಲೇ ಹೇಳ್ತೇನೆ. ಯಾಕೆಂದರೆ ಎಲ್ಲರೂ ಕೂಡ ಹಿಸ್ಟ್ರಿನ ಓದಿರ್ತೀರ ಒಂದ್ಸಲಿ, ಅದೆಲ್ಲರೂ ಕೂಡ ಒಂದ್ಸಲಿ ಇದನ್ನು ಓದೇ ಇರ್ತೀರ. ಓಕೆನಾ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಇಲ್ಲಿ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದ್ದಾವೆ. 64, 66, 336, 414, 83, 30 ಅಂತ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋನ ಮಾಡ್ತೇನೆ. ಯಾಕೆ ಅಂತಂದರೆ GK ಕ್ಲಾಸನ್ನು ಮಾಡ್ತಿದ್ದೀನಿ ಇವಾಗ. GK ಕ್ಲಾಸ್ ನೋಡ್ಕೊಂಬಿಡೋಣ. ಇದು ಕೂಡ ಮೆಂಟಲ್ ಎಬಿಲಿಟಿ, ಇದು ಕೂಡ ಮೆಂಟಲ್ ಎಬಿಲಿಟಿ, ಇದು ಕೂಡ ಹೌದು, ಇದು ಕೂಡ ಹೌದು, ಇದು ಕೂಡ ಹೌದು. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇದು ಕೂಡ ಹೌದು, ಇದು ಕೂಡ ಹೌದು. ಓಕೆ, ನೆಕ್ಸ್ಟ್ ಇದು ಕೂಡ ಹೌದು, ಇದು ಕೂಡ ಹೌದು, ಇದು ಕೂಡ ಹೌದು, ಇದು ಕೂಡ ಹೌದು, ಇದು ಕೂಡ ಹೌದು. ಇದರಲ್ಲಿ ಡೈರೆಕ್ಟಾಗಿ ನಾವು ಆನ್ಸರ್ನ ಮಾಡ್ಬೋದು. 4 × 3 ಅಂತ, ಇದರಲ್ಲಿ ಪ್ಲಸ್ ಇತ್ತು ಅಂತ 4 × 3 ಅಂತ ಮಾಡ್ಬೋದು. ಡೈರೆಕ್ಟಾಗಿ ನಾವು ದೊಡ್ಡದು ಯಾವ್ದು ಬರುತ್ತೆ ಅದೇ ಆನ್ಸರ್. ಅದೇ ಏನಾದರೂ ಮೈನಸ್ ಮಧ್ಯದಲ್ಲಿ ಮೈನಸ್ ಇತ್ತು ಅಂತ ಯಾವ್ದು ಸಣ್ಣದಿರುತ್ತೆ ಅದೇ ಆನ್ಸರ್. ಓಕೆನಾ. ಈ ರೀತಿಯಾಗಿ ಮಾಡ್ಬೋದು. ನಾನು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಒಂದು ತರಗತಿನ ಮಾಡಿಕೊಡ್ತೇನೆ ನಿಮಗೆ. ಏನು ಕೂಡ ಬರೆಯೋಕ್ಕೆ ತಗೊಂಡ ಅಗತ್ಯತೆ ಇಲ್ಲ. ಇಲ್ಲಿಗೆ 50 ಪ್ರಶ್ನೆಗಳು ಮುಗಿದವು ಇವತ್ತಿಗೆ. ಓಕೆನಾ. ಮೆಂಟಲ್ ಎಬಿಲಿಟಿನ ಮಾಡಿಕೊಟ್ರೆ 50 ಪ್ರಶ್ನೆಗಳು ಮುಗಿತವೆ. ಇನ್ನೂ 50 ಪ್ರಶ್ನೆಗಳನ್ನು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇವತ್ತಿನ ತರಗತಿ ಎಲ್ರಿಗೂ ಕೂಡ ಹೇಗೆ ಅನ್ನಿಸ್ತು ಎಲ್ಲರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಇಂತಹ ವಿಡಿಯೋಗಳನ್ನು ಶೇರ್ ಮಾಡೋದರ ಮೂಲಕ ನಮಗೆ ನೀವು ಸಪೋರ್ಟ್ ಮಾಡ್ಬೋದು. ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ವಿಡಿಯೋನ ನೋಡಿ. ಓಕೆನಾ. ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.